ನಮಸ್ಕಾರ ಸ್ನೇಹಿತರೆ, ನಾನು ನಮ್ಮ ಶ್ರೀರಾಮದೂತ ವಾನರಯೋಧ. ನೋಡಿ, ಇವತ್ತು ಮಾದಪ್ಪನ ಬೆಟ್ಟಕ್ಕೆ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ ಬರ್ತಾರೆ. ಬರುವಂಥ ಭಕ್ತಾದಿಗಳಿಗೆ ತಾಳಬೆಟ್ಟದಲ್ಲಿ ಅವರು ಮಲಿಕೊಳ್ಳೋಕೆ ಕೂಡ ಒಂದು ಯಾವುದೇ ಒಂದು ವ್ಯವಸ್ಥೆಗಳಿರುವುದಿಲ್ಲ. ಹೀಗೆ ರಸ್ತೆ ಬಗ್ಗದಲ್ಲಿ ಬರ್ತಾರೆ. ನಮ್ಮ ದೇವಸ್ಥಾನಗಳಿಂದ ನೂರಾರು ಕೋಟಿ ಹಣ ಬರ್ತದೆ. ಆದರೆ ಬರುವಂಥ ಭಕ್ತಾದಿಗಳಿಗೆ ಒಂದು ಸಣ್ಣ ಸಣ್ಣ ಭವನಗಳ ಆಜು ಬಾಜು ಕಟ್ಬೋದು. ಆ ಭವನಗಳು ಕಟ್ಟಿದ್ರೆ ನಮ್ಮ ಬರುವಂಥ ಭಕ್ತಾದಿಗಳು ಹೋಗಿ ಮಲಗ್ತಾರೆ. ಈ ರೀತಿ ರಸ್ತೆ ಮಧ್ಯದಲ್ಲಿ ಮಲಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮಾದಪ್ಪನ ಪುಣ್ಯಕ್ಷೇತ್ರ ಅಂದರೆ ಸರ್ಕಾರನೇ ನಡೆಸ್ಬೋದು. ಯಾಕೆಂದರೆ ನಮ್ಮ ದೇವಸ್ಥಾನಗಳಿಂದ ಅಷ್ಟು ನೂರಾರು ಕೋಟಿ ಅನುದಾನ ಸರ್ಕಾರಕ್ಕೆ ಬರ್ತಾಯಿದೆ. ಆದರೆ ಸರ್ಕಾರದಿಂದ ದೇವಸ್ಥಾನಗಳಿಗಂತ ಅನ್ನೋದೇನು ಯಾವುದೂ ಬರಲ್ಲ. ಇದು ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಬರುವಂಥ ಅಲ್ಲಲ್ಲೇ ಎಲ್ಲ ಟೆಂಟ್ ಹಾಕ್ತಾರೆ, ಎಲ್ಲ ರೋಡಲ್ಲೇ ಇರ್ತಾರೆ. ಎಲ್ಲ ಆ ಸೈಡು ಆಜು ಬಾಜಲ್ಲೆಲ್ಲ ಒಂದು ಭವನಗಳು ಕಟ್ಟಿದ್ರೆ ಸಾರ್ವಜನಿಕರು ತುಂಬ ಅನುಕೂಲ. ಅಂದರೆ ಬರುವಂಥ ಭಕ್ತಾದಿಗಳಿಗೆ ಸಾಕಷ್ಟು ಭವನಗಳು ನೋಡಿ, ಎಲ್ಲ ಕಡೆ ಭವನಗಳು ಕಟ್ಬೋದು. ಬರುವಂಥ ಭಕ್ತಾದಿಗಳಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡ್ಬೋದು. ಆದರೆ ಏನು ಮಾಡ್ತೀರಾ, ನಮ್ಮ ಜನ ಯಾವಾಗ ಬುದ್ಧಿ ಕಲಿತಾರೋ ಗೊತ್ತಿಲ್ಲ. ನಮ್ಮ ಹಿಂದೂ ದೇವಸ್ಥಾನಗಳನ್ನು ನಮಗೆ ಸೇರಬೇಕು, ನಮ್ಮ ಅಭಿವೃದ್ಧಿಗೆ ಸೇರಬೇಕು. ನೋಡಿ, ಎಲ್ಲ ನೋಡಿ ಪಾಪ ಅಲ್ಲಿ ಮಲಗಿದ್ದಾರೆ. ಎಲ್ಲ ಕಾಡೇ ಇದು. ನೈಟಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಆ ತಂದೆ ಮಾದಪ್ಪನ ನಂಬಿ ನೋಡಿ ಎಲ್ಲ ಅಲ್ಲೇ ಮಲಗಿದ್ದಾರೆ. ಎಲ್ಲ 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 ಹಿಂಗೆ ಮಲಗಿದ್ದಾರೆ ನೋಡಿ. ಇದು ನಮ್ಮ ದೇವಸ್ಥಾನಗಳಿಂದ ನೂರಾರು ಕೋಟಿ ಅನುದಾನ ಬಂದು ಸರಿಯಾದ ಮೂಲಸೌಕರ್ಯಗಳು ಇವತ್ತು ನಮ್ಮ ಪುರಾತನ ದೇವಸ್ಥಾನಗಳಿಗೆ ಬರುವಂಥದ್ದು ಲಕ್ಷಾಂತರ ಭಕ್ತರುಗಳಿಗೆ ಇವತ್ತು ಮೂಲಸೌಕರ್ಯಗಳು ಸಿಗ್ತಾ ಇಲ್ಲ. ಪಾಪ ನೋಡಿ, ಎಲ್ಲ ಎಲ್ಲ ಅಲ್ಲ ಅಲ್ಲ ಇನ್ನೂ ಮಲಗಿದ್ದಾರೆ, ಇನ್ನೂ 10 ಕಡೆ ಮಲಗಿದ್ದಾರೆ. ನಮ್ಮ ಸರ್ಕಾರಕ್ಕೆ ಹಣ ಬೇಕು ಅಷ್ಟೇ. ಆದರೆ ಮಾದಪ್ಪನ ಬರುವಂಥ ಭಕ್ತಾದಿಗಳಿಗೆ ಸರಿಯಾದ ಒಂದು ಭವನಗಳ ವ್ಯವಸ್ಥೆ ಇಲ್ಲ. ನೋಡಿ, ತಾಳಬೆಟ್ಟದಲ್ಲಿ ವ್ಯವಸ್ಥೆ ಇಲ್ಲ. ಇದು ನೋಡಿ, ಎಲ್ಲ ಊಟ ತಿಂಡಿ ಹಾಕಿದ್ದು ಭಕ್ತಾದಿಗಳು ಹಾಕೋದು, ಸರ್ಕಾರ ಅಲ್ಲ. ಸರ್ಕಾರ ಹಾಕೋದಿಲ್ಲ. ಭಕ್ತಾದಿಗಳು ನಮ್ಮ ಸನಾತನ ಹಿಂದೂ ಧರ್ಮದವರು ಅನ್ನದಾನಂ ಪರಮದಾನಂ ಅಂತಾರೆ. ಅನ್ನದಾನ ಮಾತ್ರ ಮಾಡ್ತಾರೆ. ಆದರೂ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ. ಆದರೆ ನಮ್ಮ ಜನಕ್ಕೆ ಹೇಳೋದಿಷ್ಟೇ, ದಯವಿಟ್ಟು ಇನ್ನು ಮುಂದೆ ಸ್ವಲ್ಪ ಎಚ್ಚೆತ್ಕೊಂಡು ಎಲ್ಲರೂ ಧ್ವನಿಯಾಗಿ ಕೇಳಬೇಕು. ನೀವು ಎಲ್ಲ ಅಲ್ಲಿ ಮಲಗಿರ್ತಾರೆ ಆಲ್ಮೋಸ್ಟ್. ಹೋಗ್ತಾರೆ 1 ಕಿಲೋಮೀಟ್ರು ವೀಡಿಯೋ ಮಾಡ್ಬೋದೇನೋ. ಎಲ್ಲ ತಾಳಬೆಟ್ಟದಲ್ಲಿ ಪಾಪ ಮಲಗಿರುವಂಥವ್ರು. ಇವ್ರು ಯಾವುದೇ ಭವನಗಳಿಲ್ಲ, ಮೂಲಸೌಕರ್ಯಗಳು ಅದೆಲ್ಲ ಕಾಡು ಪಕ್ಕನೇ ಮಲಗಿದ್ದಾರೆ. ನೋಡ್ತಾ ಇದ್ರ, ಪ್ರತಿಯೊಬ್ಬರು ನೋಡ್ತಾ ಇರ್ಬೋದು. ಇಷ್ಟೆಲ್ಲ ವ್ಯವಸ್ಥೆಗಳು ನಡೀತಾ ಇರ್ತವೆ ಇವತ್ತುವರೆಗೂ. ಮಾದಪ್ಪನ ಬೆಟ್ಟಕ್ಕೆ ಬರುವಂಥವ್ರಿಗೆ ನೋಡಿ, ಇಲ್ಲೆಲ್ಲ ಭವನಗಳು ಕಟ್ಟಿದರೆ, ಒಳ್ಳೆ ಭವನಗಳು ಕಟ್ಟಿದಾಗ ಆಲ್ಮೋಸ್ಟು ಎಲ್ಲ ಒಳಗೆ ಆರಾಮಾಗಿ ಭವನಗಳು ಮಾಡಿದಾಗ ಲೈಟಿಂಗ್ಸ್ ಮಾಡಿದ್ರೆ, ಎಲ್ಲ ಲೈಟಿಂಗ್ಸ್ ಮಾಡಿಸಿ ದೊಡ್ಡ ದೊಡ್ಡ ಭವನ ಮಾಡಿದ್ರೆ ಆಲ್ಮೋಸ್ಟ್ ಭಕ್ತಾದಿಗಳೆಲ್ಲ ಒಳಗೆ ಮಲಗ್ಬೋದು. ಆರಾಮಾಗಿ ಅವರು ಬೆಳಗ್ಗೆ ಮಲಗಿ ಇಲ್ಲಿಂದ ಪಾದಯಾತ್ರೆ ಮಾಡ್ಬೋದು. ಯಾವುದೇ ಮಲಿಕೊಳ್ಳೋಕ್ಕೆ ಕೂಡ ಜಾಗ ಇದ್ದರೆ ಎಲ್ಲ ಬೈಲಲ್ಲಿ, ರೋಡ್ ಪಕ್ಕ ಒಂದು ಬೈಲು ಬರುತ್ತೆ, ಎಲ್ಲ ಅಲ್ಲೇ ಮಲಗಿದ್ದಾರೆ. ಹೀಗೆ ನಮ್ಗೆ ಹೇಳ್ತಾ ಹೋಗಿದ್ರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಇಷ್ಟೆಲ್ಲ ಹಣ ಬಂದರೂ ಕೂಡ ಬರುವಂಥ ಭಕ್ತಾದಿಗಳಿಗೆ ಮೂಲಸೌಕರ್ಯಗಳೇ ಇಲ್ವಲ್ಲ ಅಂತ. ಜೈ ಶ್ರೀರಾಮ್, ಜೈ ಹನುಮಾನ್.